ಸ್ನೇಹಿತರೆ, ಮೇಡಮ್ ಹೆಸರು ಶೈಲಾ ಅಂತ. ಅವರು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್. ಸೊ ಅವ್ರಿಗೆ ಮೇನ್ಲಿ ಸ್ವಲ್ಪ ಇಲ್ಲಿ ಫ್ರ್ಯಾಕ್ಚರ್ ಆಗಿತ್ತು, ಲಂಬರ್ ವರ್ಟಿಬ್ರಲ್ ಫ್ರ್ಯಾಕ್ಚರ್ ಇತ್ತು ವಿತ್ ಮೈಲ್ಡ್ ಸ್ಕೋಲಿಯೋಸಿಸ್ ಫ್ರಮ್ ಬಿಗಿನಿಂಗ್ ಇಂದ. ಸೊ ಸಿವಿಯರ್ ಪೇಯ್ನಲ್ಲಿ ಸಫರ್ ಮಾಡ್ತಾ ಇದ್ರು. ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಬಂದಿದ್ರು. ನಾವು ಶಿ ಈಸ್ ಆಲ್ಮೋಸ್ಟ್ ರಿಕವರ್ಡ್, ಸಮ್ ಅರೌಂಡ್ 70 to 75% ಶಿ ರಿಕವರ್ಡ್. ಮೆಡಿಕೇಶನ್ ತಗೋತಾ ಇದ್ದಾರೆ, ಬಟ್ ಎಲ್ಲ ಮೂಮೆಂಟ್ಸ್ ಎಲ್ಲ ಬೆಟರ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಅವ್ರ ಮದರ್ ಸ್ಟ್ರೆಂತ್ ಬರಬೇಕು. ಮದರ್ ಸ್ಟ್ರೆಂತ್ ಬಂದಮೇಲೆ ಲಾಂಗ್ ಅವರ್ಸ್ ಆಫ್ ಸ್ಟ್ಯಾಂಡಿಂಗು, ಲಾಂಗ್ ಡಿಸ್ಟೆನ್ಸ್ ಆಫ್ ವಾಕಿಂಗ್ ಎಲ್ಲ ಬೆಟರ್ ಆಗುತ್ತೆ. ಸೊ ಬೇಸಿಕಲಿ ಟ್ರೀಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ ಬಂದು ಲೈಕ್ ವಿ ಯೂಸ್ಡ್ ಫಂಕ್ಷನಲ್ ಮೆಡಿಸಿನ್ ಪ್ರೋಟೋಕಾಲ್ ಆ್ಯಂಡ್ ಆಲ್ಸೋ ಅಲೋಪತಿ ಮೆಡಿಕೇಶನ್ ಆ್ಯಂಡ್ ಲಿಟ್ಲ್ ಬಿಟ್ ಆಫ್ ಸಮ್ ಅದರ್ ಮೊಡಾಲಿಟೀಸ್ ವಿ ಯೂಸ್ಡ್ ಅಂಡ್ ಥ್ರೋ ಫುಡ್ ಲೈಕ್ ಮುಂಚೆ ಮೇಡಮ್ ತುಂಬ ಡೈರಿ ಆ್ಯಂಡ್ ಪ್ರೋಟೀನ್ ಯೂಸ್ ಮಾಡ್ತಿದ್ರು, ಕಂಪ್ಲೀಟ್ ಝೀರೋ ಮಾಡಿದ್ದೀವಿ ಆ್ಯಂಡ್ ಶಿ ಈಸ್ ಡೂಯಿಂಗ್ ಗುಡ್. ನನ್ನ ಹೆಸರು ಚಂದ್ರಕಲಾ ಶೈಲಾ ಅಂತ. ಕೊಡಗಿಂದ ಬಂದಿದ್ದೀನಿ. ನನಗೆ ತುಂಬ ಸಿವಿಯರ್ ಬ್ಯಾಕ್ L1, L2, L3, L4 ಆ್ಯಂಡ್ S1 ಫ್ರ್ಯಾಕ್ಚರ್ ಆಗಿತ್ತು. ತುಂಬ ಬೆಂಡಾಗಿ ನಡೀತಾ ಇದೆ. ಪೇಯ್ನ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸರ್ಜರಿ ಆಗಬೇಕು ಅಂತ ಎಲ್ಲ ಕಡೆ ಹೇಳಿದರು, ಸ್ಕ್ರೂ ಹಾಕಬೇಕು ಅಂತ. ಸೊ ಯೂಟ್ಯೂಬಲ್ಲಿ ನಾನು ಡಾಕ್ಟ್ರ್ ಬಗ್ಗೆ ನೋಡಿದೆ. ಆಮೇಲೆ ನೋಡೋಣ ಒಂದ್ಸರಿ ಟ್ರೀಟ್ಮೆಂಟ್ ತೊಗೊಂಡು ನೋಡೋಣ ಅಂತ ಬಂದೆ ಇಲ್ಲಿ. ಫಸ್ಟ್ ಟ್ರೀಟ್ಮೆಂಟಲ್ಲಿ ನನಗೆ 25%, 20 to 30% ನನಗೆ ಪೇಯ್ನ್ ರಿಡ್ಯೂಸ್ ಆಯಿತು, ಇನ್ಸ್ಟೆಂಟ್ ಪೇಯ್ನ್ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಬರ್ತಾ ನನಗೆ ಆಲ್ಮೋಸ್ಟ್ 80% ನೋವು ಕಡಿಮೆ ಆಗಿದೆ. ಇನ್ನೂ ಒಂದು 100% ಆಗುತ್ತೆ ಅಂತ ಹೋಪ್ಸಲ್ಲಿದ್ದೀನಿ. ನನಗೆ ಈ ಲೆವೆಲಿಗೆ ನನಗೆ ಒಂಥರ ಲೈಫಲ್ಲಿ ಹ್ಯಾಪಿನೆಸ್ಸು ಬರಲಿಕ್ಕೆ ಕಾರಣ ಆದ ಡಾಕ್ಟರ್ ರಾಕೇಶ್ ಸರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ.